ಇಡೀ ದೇಶದಲ್ಲಿ ನಾವು ಇವತ್ತು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ನಾವು ಮಾಡ್ತಾ ಇದ್ದೀವಿ. ಇಡೀ ಒಂದು ಇದು ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಪ್ರತಿ ಒಬ್ಬ ಮನುಷ್ಯನಿಗೆ ಒಂದೊಂದು ಓಟ್ ಇರಬೇಕು, ಅವರು ಸರಿಯಾದ ಒಂದು ವ್ಯಕ್ತಿನ ಆರಿಸೋದ್ರ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಅಡಿಪಾಯನ ಸ್ಟ್ರಾಂಗ್ ಆಗಿಡಬೇಕು ಅನ್ನೋದು ಒಂದು ಅವರ ಆಶಯ ಏನಿತ್ತು. ಇವತ್ತು ಆಶಯಕ್ಕೆ ಧಕ್ಕೆ ಬಂದಿದೆ. ಇವತ್ತೇನು ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅದಕ್ಕೆ ಅಪಚಾರ ನಡೆದಿದೆ. ಇವತ್ತು ಓಟನ್ನ ಚೋರಿ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ಎಲೆಕ್ಷನ್ ಕಮಿಷನ್ ಶಾಮೀಲಾಗಿ ನ್ಯಾಯಯುತವಾದಂಥ ಮತದಾನ ಆಗ್ತಾ ಇಲ್ಲ, ಮತದಾನದ ಕಳ್ಳತನ ಆಗ್ತಾ ಇದೆ. ಇದನ್ನ ಸ್ಟಾಪ್ ಮಾಡಬೇಕು. ಈ ಒಂದು ಏನು ಕೇಂದ್ರ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ ಅದು ನೈತಿಕವಾದಂಥ ಮಾರ್ಗದಲ್ಲಿ ಬಂದಿಲ್ಲ, ಅನೈತಿಕ ಮಾರ್ಗದಲ್ಲಿ ಇವತ್ತು ಸರ್ಕಾರ ರಚಿಸಿದೆ. ಯಾಕೆಂದ್ರೆ ಇದನ್ನ ಎಷ್ಟೋ ಜನ ತಾವು ನೋಡಿದಿರಿ. ಮೊನ್ನೆ ತಾನೇ ರಾಹುಲ್ ಗಾಂಧಿ ಅವರು ಇದೇ ಜಾಗದಲ್ಲಿ ಡೀಟೇಲ್ಡ್ ಆಗಿ ಅವತ್ತೊಂದು ದಿವಸ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಮೀಡಿಯಾದವರು ಕೂಡ ಅದನ್ನ ವೆರಿಫೈ ಮಾಡಿ ನೀವು ಹೇಳಿದಿರಿ, ಹೌದು ಇದೆಲ್ಲ ಆಗಿರೋದು ಸತ್ಯ, ಅನ್ಯಾಯ ಆಗಿದೆ ಅನ್ನೋದನ್ನ ಮೀಡಿಯಾಗಳು ಕೂಡ ಅದನ್ನ ಗಮನ ತಂದಿದ್ದಾವೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಪಾರ್ಲಿಮೆಂಟ್ ಅಲ್ಲಿ, ನಾನೊಬ್ಬ ಸಂಸದನಾಗಿ ಹೇಳ್ತಾ ಇದ್ದೀನಿ, ನಾವು ಪಾರ್ಲಿಮೆಂಟ್ ಅಲ್ಲಿ ಒಂದು ಡೇ ಒಂದಿಂದ ನಾವು ಕೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಚರ್ಚೆ ನಡೀಲಿ, ಇದು ಸತ್ಯ ಅಸತ್ಯತೆಗಳು ಹೊರಗಡೆ ಬರಲಿ, ಜನಸಾಮಾನ್ಯರಿಗೆ ಅರ್ಥ ಆಗಲಿ. ಅದರಿಂದ ಪಾರ್ಲಿಮೆಂಟ್ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಚರ್ಚೆ ನಡಿಬೇಕು ಅನ್ನೋ ಕಾರಣಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ಕೊಂಡು ಬಂದ್ವಿ. ಇವತ್ತಿನ ತನಕ ಕೂಡ ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟಿಲ್ಲ. ಇದು ನಮ್ಮ ವಾಕ್ ಸ್ವಾತಂತ್ರ್ಯನ ಹತ್ತಿಕ್ಕೋ ಅಂತ ಒಂದು ಪರಿಸ್ಥಿತಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆ ಕಾರಣಕ್ಕೆ ಅದಕ್ಕೆ ನಾವು ಜನತಾ ನ್ಯಾಯಾಲಯಕ್ಕೆ ಬಂದಿದ್ದೀವಿ. ಈ ಪ್ರೊಟೆಸ್ಟ್ ಮಾಡೋದ್ರ ಮುಖಾಂತರ ಪ್ರತಿ ಒಬ್ಬ ಭಾರತದ ಒಬ್ಬ ಪ್ರಜೆಗೆ, ಒಬ್ಬ ಮತದಾರನಿಗೆ ಅವ್ರಿಗೆ ಗೊತ್ತಾಗಬೇಕು ಎಷ್ಟು ಅನ್ಯಾಯ ನಮ್ಗಳ ಹೆಸರಿನಲ್ಲಿ ಇವತ್ತು ಕಳ್ಳತನದ ಮತದಾನ ಆಗಿ ಒಂದೊಂದು ಮನೆಯಲ್ಲಿ 100 ಮತ, 200 ಮತ, 50 ಮತಗಳು ಅಡ್ರೆಸ್ ಇಲ್ದೇನೆ ಇರುವಂತ ಮನೆಗಳಲ್ಲಿ ಕೂಡ ಇವತ್ತು ಮತದಾನ ಮಾಡಿದರೆ. ಇದನ್ನ ಯಾರೇ ಮಾಡಿರ್ಬೋದು. ರಾಹುಲ್ ಗಾಂಧಿ ಹೇಳ್ತಾ ಇರೋದು ಇಷ್ಟೇ, ಅಂಥವ್ರನ್ನ ನೀವು ಪನಿಷ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಮತ್ತು ಕೇಂದ್ರ ಸರ್ಕಾರ ಯಾಕೆ ನೀವು ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ? ಆ ಕಾರಣಕ್ಕೆ ಇವತ್ತೇನು ರಾಹುಲ್ ಗಾಂಧಿ ಅವರು ಎತ್ತಿದ್ದಾರೆ ಇಶ್ಯೂನ, ಇಡೀ ಎಲ್ಲ ಆಪೋಸಿಷನ್ ಪಾರ್ಟಿಗಳು ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ವಿ. ಅದ್ರ ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ನಾವು ಕ್ಯಾಂಡಲ್ ಲೈಟ್ ಇದನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ACC ನಿರ್ದೇಶನದ ಮೇರೆಗೆ ಇದು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಇನ್ನ ಒಂದು 4-5 ದಿವಸ ಆದ್ಮೇಲೆ, ಯಾಕೆಂದ್ರೆ ಅವರೆಲ್ಲ ಹೌಸಲ್ಲಿ ಬ್ಯುಸಿ ಇದ್ದಾರೆ, ಇನ್ನೊಂದು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ನ ನಮ್ಮ ನಾಯಕರುಗಳ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತೇನು ನಾವು ಮಾಡ್ತಾ ಇದ್ದೀವಿ ಒಂದು ಸಾಂಕೇತಿಕವಾಗಿ ನಾವು ಮಾಡ್ತಾ ಇರುವಂತದ್ದು. ಆದ್ರಿಂದ ನಾವು ಇವತ್ತೇನು ಬಿಜೆಪಿ ಸರ್ಕಾರ ಮತ್ತೆ ಎಲೆಕ್ಷನ್ ಕಮಿಷನರ್ಗೆ विरोधವಾಗಿ ಇವತ್ತು ಈ प्रोटेस्ट ಮಾಡ್ತಾ ಇದ್ದೀವಿ. देखिए, ये वोट चोरी का जो महादेवपुरा और बेंगलोर सेंट्रल से शुरू हुआ और जो राहुल जी ये अभियान शुरू किए और राहुल जी जो फैक्ट्स और डेटा इलेक्शन कमीशन के सामने रखे हैं, आज तक इलेक्शन कमीशन को उसका जवाब देने का नहीं दे पाया है। और जो राहुल गांधी जी और पूरे अपोजिशन मिलके जो जद्दोजहद कर रहे हैं, यहाँ पर क्या हो रहा था, देश में वोट की चोरी हो रही थी और आम आदमी का एक सबसे इम्पॉर्टेंट जो भी वो उसका वोट सबसे अहम है और वही बीजेपी चोरी कर रही है और इलेक्शन कमीशन इसका साथ दे रहा है। अगर इलेक्शन कमीशन साथ नहीं दे रहा है, जो राहुल जी जो सवाल पूछे हैं उसका जवाब इलेक्शन कमीशन दे। सिर्फ बेंगलोर सेंट्रल की ही बात नहीं है, पूरे देश में मिनिमम 25 से 30 सीटें और मैक्सिमम आप देखें तो एटलीस्ट 100 सीटों में ये हो के है कि वहाँ पर वोट चोरी होके कांग्रेस और दूसरे अपोजिशन पार्टीज सीट हारे हुए हैं। अगर देश में विश्वास फिर से इलेक्शन कमीशन में आना है, इलेक्शन कमीशन को इसका जवाब देना है और वोटर लिस्ट जो है वो क्लीन और नीट रखनी चाहिए। आप वोटर लिस्ट देखें तो शर्मनाक बात है कि ऐसे भी वोटर लिस्ट हो सकती है क्या। और जहाँ जहाँ हमारा राहुल जी भी परसों बेंगलोर में यहाँ पर बहुत बड़ा इवेंट करके एक्सप्लेन भी किए हैं और दिल्ली में भी एक्सप्लेन किए हैं, आप वोटर लिस्ट के थ्रू चोरी कर रहे हैं और ये बहुत बड़ा इलेक्शन कमीशन के ऊपर आरोप है। और जब भी इलेक्शन कमीशन और कितनी देर करेगा रिप्लाई करने में, उतनी उसकी क्रेडिबिलिटी चली जाएगी। सर, जिस तरह से वोट चोरी कर रहे हैं, लोगों की डिमांड है कि बेंगलोर सेंट्रल में बाई इलेक्शन की। देखिए, वो बेंगलोर सेंट्रल की जो सीट है चोरी की ही सीट है और इलेक्शन कमीशन को भी पता है, क्योंकि फर्स्ट हम डेटा बेंगलोर सेंट्रल के ही राहुल जी दिए हैं, वो अब रिप्लाई दिए नहीं है। सो इसी से अंदाज़ा चलेगा, आपको मालूम होगा कि ये किस ओर जा रहा है। और रही बात री इलेक्शन की, वो आइंदा देखेंगे क्या होता है। बट पहली बात यह है, इलेक्शन कमीशन इस जो आरोप लगे हैं और जो राहुल जी डेटा दिए उसके ऊपर जवाब दें।
हारने के बाद भी आप लगातार डटे रहे, बड़ी कोशिश रही कि आपके इस कैंप को बाहर लाने में यूपी से फिर ये राहुल जी का जो सपोर्ट और साथ है हमारे साथ, वही सबसे बड़ा हमारा हथियार है। और ये देश के लिए जद्दोजहद है कांग्रेस पार्टी की, और इसमें हमारा जायज़ इन्वॉल्वमेंट रहना ही चाहिए, क्योंकि यहाँ पर खुलेआम दिन दहाड़े वोट की चोरी हो गई। खत्म हो गया लगातार? नहीं, ये प्रोटेस्ट ख़त्म नहीं होगा। जैसा ये स्टार्ट है प्रोटेस्ट का, अभी बहुत लंबा जाने का है, और जब तक ये वोट चोरी का मामला ख़त्म नहीं होता और नागरिकों को का हक नहीं मिलता, राहुल जी और कांग्रेस पार्टी और पूरी अपोजिशन लड़ती रहेगी। ಇದು ಕಾಂಗ್ರೆಸ್ ಬಿಜೆಪಿ ಅಂತ ಪ್ರತಿಭಟನೆ ಅಲ್ಲ. ನಮಗೆ ಸಂವಿಧಾನ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾದ್ಮೇಲೆ ಪುರುಷರಾಗಿರಲಿ, ಮಹಿಳೆಯರಾಗಿರಲಿ, ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಎಲ್ರಿಗೂ ಒಂದೇ ವೋಟ್ ಇರೋದು. ಆ ವೋಟನ್ನ ಕಳ್ತನ ಮಾಡಕ್ಕೆ ಬಿಜೆಪಿ ಅವರು ಹೊರಟಿದ್ದಾರೆ. ಅದನ್ನ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಡೀಟೇಲ್ ಆಗಿ ಒಂದು ಪ್ರೆಸೆಂಟೇಷನ್ ಮಾಡಿ ತೋರಿಸಿದ್ರು. ಅದಾದ್ಮೇಲೆ ಏನಾಗಿದೆ, ಜಯನಗರದಲ್ಲೂ ಸಹ 2023ರಲ್ಲಿ ನಾವೆಲ್ಲರೂ ಸಹ ನೋಡಿದ್ದೀವಿ. ಗೆದ್ದಾದ್ಮೇಲೆ ಏನೇನಾಯ್ತು ಅಂತ ನಾನು ನೀವು ಇಡೀ ದೇಶ ನೋಡಿದ್ದೀವಿ. ಕೋರ್ಟಿಗೂ ಸಹ ಹೋಗಿದ್ದೀನಿ. 2.5 ವರ್ಷ ಆಗಿದೆ, ನ್ಯಾಯ ಇನ್ನೂ ಸಿಕ್ಕಿಲ್ಲ. ಜಸ್ಟ್ ಪೋಸ್ಟಲ್ ಬ್ಯಾಲೆಟ್ಸ್ ಅಲ್ಲಿ ಏನೇನಾಗಿದೆ ಅಂತ ನಾವೆಲ್ಲರೂ ಸಹ ನೋಡಿದ್ದೀವಿ. ಈಗ ಬಿಜೆಪಿ ಅವರು ಕೋರ್ಟಿಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರು. ನಾನು ಕೋರ್ಟಿಗೆ ಹೋದೆ, ನೀನು ಕೋರ್ಟ್ ನ್ಯಾಯ ಕೊಟ್ಟಿದ್ಯಾ? ಇಲ್ಲ. ಹಾಗಾಗಿ ಇದು ನಮಗೆ ನಮ್ಮ ದೇಶ ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ನಮ್ಮ ವೋಟ್. ಎಲೆಕ್ಷನ್ ಕಮಿಷನ್ ಈ ವಿಷಯದ ಕುರಿತು ಒಂದು ಗಂಭೀರವಾದ ಒಂದು ನಿರ್ಣಯ ತಗೋಬೇಕು. ಆರೋಪ ಮಾಡಿದರೆ ಅವರಿಗೆ ಪುರಾವೆ ಒಂದು ಸಂವಿಧಾನಬದ್ಧವಾಗಿ ನಮ್ಮ ಮುಖಂಡರಾದ ರಾಹುಲ್ ಗಾಂಧಿ ಅವರು ಅಪೋಸಿಷನ್ ಆ ಎಲ್ಲ ಡೇಟಾ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಡೇಟಾನೇ 8 ತಿಂಗಳಾಯ್ತು. ಅದನ್ನ ಕಂಪ್ಲೀಟ್ ಆಗಿ ಡಿಜಿಟಲ್ ಅಲ್ಲಿ ಇರಲಿಲ್ಲ. ಕಂಪ್ಲೀಟ್ ಆಗಿ ಒಂದು 40 ಜನ ಕೂತ್ಕೊಂಡು ಸ್ಕ್ಯಾನ್ ಮಾಡಿ ಅದನ್ನ ತೋರ್ಸಕ್ಕೆ. ಅವರು ನಿಜವಾಗ್ಲೂ ಎಲೆಕ್ಷನ್ ಕಮಿಷನ್ ನ್ಯೂಟ್ರಲ್ ಆಗಿ ಕೆಲಸ ಮಾಡ್ತಿದೆ ಅಂದ್ರೆ ಅವ್ರು ಏನಂತ ಕೇಳಬೇಕಾಗಿತ್ತು. ಅವರು ಸರಿ, ನೀವು ಹೇಳ್ತಿದ್ದೀರಾ ಅಂದ್ರೆ ಏನಾದ್ರೂ ವಿಷಯ ಇರಬೇಕು, ಗಂಭೀರವಾದಂತಹ ಸಮಸ್ಯೆ ಇರಬೇಕು, ಹಾಗಾಗಿ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ಅವ್ರು ಏನಂತ ಹೇಳಿದ್ರು ನಾವು ಏನೇನು ದೇಶ ನೋಡ್ತಾ ಇದ್ವಿ. ಬಿಹಾರಲ್ಲಿ ಒಂದು SIR ಅಂತ ಒಂದು ಶುರು ಮಾಡಿ 65 ಲಕ್ಷ ಜನರನ್ನ ತೆಗೆದಿದ್ದಾರೆ, ಬದುಕಿದ್ದಾರೆ, ಅಂತವ್ರನ್ನ ಸತ್ತೋಗಿದ್ದಾರೆ ಅಂತ ಮತಪಟ್ಟಿಯಿಂದ ತೆಗೆದಿದ್ದಾರೆ. ಇಲ್ಲಿ ತಮಿಳುನಾಡಲ್ಲಿ 6.5 ಲಕ್ಷ ಸೇರಿಸಿದ್ದಾರೆ. ಹೀಗಾಗಿ ಇದು ಮಹದೇವಪುರದಲ್ಲೇ ಒಂದೇ ಒಂದು ಕ್ಷೇತ್ರದಲ್ಲಿ ನಾವು ಒಂದೊಂದು ಮತನೂ ತೆಗೆದು ನಾವು ಇಡೀ ದೇಶಕ್ಕೆ ನಾವು ತೋರಿಸಿದೀವಿ. ಮೇಡಮ್, ನಿಮ್ಮ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ 100-150 ಓಟಿಂದ ನೀವು ಗೆದ್ದಿ ಸೋತಿದ್ದೀರಾ. ಎಲ್ಲರಿಗೂ ತುಂಬಾ ಒಂದು ಬೇಸರ ಇದೆ, ತುಂಬಾ ಕಾರ್ಯಕರ್ತರಲ್ಲಿ ತುಂಬಾ ನೋವು, ತುಂಬಾ ಒಂದು ದುಃಖ ಇದೆ. ಆ ನಿಟ್ಟಿನಲ್ಲಿ ಈ ತರ ಒಂದು ಕಳ್ಳ ಮತಗಳು ಎಷ್ಟಾಗಿರ್ಬೋದು, ಆ ಒಂದು ಪರ್ಸೆಂಟೇಜ್ ಏನಿದೆ? ಒಂದು ಪ್ರಜಾಪ್ರಭುತ್ವ ಅಂದ್ರೆ ಏನು, ಜನಪ್ರತಿನಿಧಿ ಅಂದರೆ ಏನು ಅಂದ್ರೆ ಜನರು ಬಂದು ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗೆ ಆಶೀರ್ವಾದ ಮಾಡೋದ್ ಮೂಲಕ ಜನರಿಗೆ ಮತ ಹಾಕೋದು. ಆದ್ರೆ ನನ್ನ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂತ ನಾವು ಹೇಳಿದಾಗೆ ಇಡೀ ದೇಶ ನೋಡಿದ್ವಿ. ನಾನು ಗೆದ್ದಾದ್ಮೇಲೆ ಸರ್ಟಿಫಿಕೇಟ್ ತಗೊಳಕ್ಕೆ ಒಳಗಡೆ ಹೋದವ್ರು ಏನಾಯ್ತು ಅಂತ ಎಲ್ರೂ ನೋಡಿದ್ದೀರಿ. ಹಾಗಾಗಿ 2.5 ವರ್ಷ ಆಯ್ತು. ಈಗ ಕೋರ್ಟು ನ್ಯಾಯಾಧೀಶರು ಯಾಕೆ ಇನ್ನೂ ಕೊಡಲಿಲ್ಲ? ಜಸ್ಟ್ ಪೋಸ್ಟಲ್ ಬ್ಯಾಲೆಟ್ಸ್ನೇ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಕೊಡಿ ಅಂತ ಹೇಳಕ್ಕೆ 2.5 ವರ್ಷ ಬೇಕು. ಹಾಗಾಗಿ ಇದು ನಂದಲ್ಲ, ಮಹದೇವಪುರನ ಇಡೀ ದೇಶದಲ್ಲಿ ನಮ್ಮ ದೇಶ ಪ್ರಜಾಪ್ರಭುತ್ವ, ಇದು ನಮ್ಮ ಹಕ್ಕು. ಉಳಿಬೇಕು ಅಂದ್ರೆ ಇದನ್ನ ಕರೆಕ್ಟ್ ಮಾಡಬೇಕು. ಈ ಒಂದು ಕ್ರಾಂತಿ, ಈ ಒಂದು ಅಭಿಯಾನ, ಈ ಒಂದು ಆಂದೋಲನ ನಾವು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ನಡೆ ಮೇಡಮ್ ದೇಶಾದ್ಯಂತ ನಡೀತಾ ಇದೆ ಇವಾಗ. ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ರು ನಮ್ಮ ಮತ ನಿಜವಾಗ್ಲೂ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಚೆಕ್ ಮಾಡಿ ಅವರೇ ತೋರಿಸಿದ್ದಾರೆ. ಕೇರಳ ಅಲ್ಲಿ ತೋರಿಸಿದ್ದಾರೆ. ಒಬ್ರು ಬಿಜೆಪಿ ಸಂಸದರು ಗೆದ್ದಿರೋ ಕ್ಷೇತ್ರದಲ್ಲಿ ಒಂದೇ ಮನೆಯಲ್ಲಿ 9 ನಕಲಿ ವೋಟ್ ಇದೆ. ಹಾಗಾಗಿ ಇದು ಎಲೆಕ್ಷನ್ ಕಮಿಷನ್ ನಿಜವಾಗ್ಲೂ ನ್ಯೂಟ್ರಲ್ ಆಗಿ ಕೆಲಸ ಮಾಡಬೇಕು. ಬಿಜೆಪಿಯ ಕೈಗೊಂಬೆ ಆಗಲ್ಲ. ಈಗ
IT ED ಎಲ್ಲ ಆಯ್ತು. ಈಗ ಎಲೆಕ್ಷನ್ ಕಮಿಷನ್ನೇ ಆ ರೀತಿ ಮಾಡ್ತಿದ್ದಾರೆ. ಇದು ನನ್ನ ಕಾಂಗ್ರೆಸ್ಸಿನ ಇದಲ್ಲ, ನಿಮ್ಮ ಪ್ರತಿಯೊಬ್ಬರ ಹಕ್ಕು. ಮುಂದೆ ಇದು ಪ್ರಜಾಪ್ರಭುತ್ವ ಆಗಬೇಕು, ಒಳ್ಳೆ ಸರ್ಕಾರ ಬರಬೇಕು ಅಂದ್ರೆ ಈಗ ಅವ್ರು ಇರೋದೇ 25. ಅವ್ರು ಮತಕಳ್ತನ ಮಾಡಿ ಅವರು ಬಂದಿದ್ದಾರೆ, ಸಾಬೀತು ಮಾಡಿದ್ದಾರೆ. ಬಿಹಾರ್ ಎಲೆಕ್ಷನ್ ಹತ್ರ ಇದೆ. ಸೊ ಅದು ಆಲ್ಮೋಸ್ಟ್ ಈ ಒಂದು ಬೆಳವಣಿಗೆ ಎಷ್ಟು ಮಟ್ಟಿಗೆ ಬಿಹಾರಲ್ಲಿ ನಮ್ಮ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು, ನಮ್ಮ ಖರ್ಗೆ ಸರ್ ಅವರು ಎಲ್ಲರೂ ಸಹ ಒಂದು ಪಾದಯಾತ್ರೆ ಮಾಡಿದ್ದಾರೆ. ಇವತ್ತು ತಾನೇ ಸುಪ್ರೀಂ ಕೋರ್ಟ್ ಹೇಳಿದೆ 65 ಲಕ್ಷ ಎಷ್ಟು ತೆಗೆದಿದ್ದಾರೋ ಮತಪಟ್ಟಿಯಿಂದ ಅದನ್ನ ಇದು ಮಾಡಿ ತೋರಿಸಿ ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬ ಮತದಾರರು ಯಾರೇ ಆಗಿರ್ಲಿ, ವಿಶೇಷವಾಗಿ ಎಲ್ಲೆಲ್ಲಿ ಮತವನ್ನು ತೆಗಿತಿದ್ದಾರೆ ಅಂದರೆ ಅಲ್ಪಸಂಖ್ಯಾತರು, ಮಹಿಳೆಯರು, ದಲಿತರು ಯಾರ್ಯಾರು ಹೆಚ್ಚು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೋ ಅವ್ರನ್ನ ತೆಗಿತಿದ್ದಾರೆ ಪಟ್ಟಿಯಿಂದ. ಹಾಗಾಗಿ ಯಾವುದೇ ಒಂದು ಸರ್ಕಾರ ಬಂದರೂ, ಯಾವುದೇ ಒಂದು ಜನಪ್ರತಿನಿಧಿ ಬಂದರೂ ಅದು ನ್ಯಾಯದಿಂದ ಅವರು ಬರಬೇಕು. ನಮ್ಮ ರಾಷ್ಟ್ರ ನಾಯಕರು, ವಿರೋಧ ಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದ್ಬಿಟ್ಟು ಇಡೀ ದೇಶದಲ್ಲಿ ವೋಟನ್ನ ಕಳ್ತನ ಮಾಡ್ತಾ ಇದ್ದಾರೆ ಬಿಜೆಪಿ ಅಂತ ಆರೋಪ ಮಾಡಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಮಾಹಿತಿನೂ ಸಹ ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಇವತ್ತು ನಮ್ಮ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ, ವಿಶೇಷವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷ ಬೋಗಸ್ ವೋಟ್ ಇದೆ ಅಂತ ಒಂದು ಸಾಬೀತಾಗಿದೆ. ಈಗ ಹಿಂದಿನ ವರ್ಷ ಇವರು ಅಧಿಕಾರಕ್ಕೆ ಬಂದರು 2024. ನಮ್ಗನ್ಸತ್ತೆ ವೋಟನ್ನ ಕಳ್ತನ ಮಾಡಿ ಇವರು ಅಧಿಕಾರಕ್ಕೆ ಬಂದಿರ್ತಕ್ಕಂಥ. ಆ ಹಿನ್ನೆಲೆಯಲ್ಲಿ ಇವತ್ತು ವೋಟ್ ಚೋರಿ ಗಡ್ಡಿ ಛೋಡೋ ಅಂತ ಒಂದು ಸ್ಲೋಗನ್ ಹಿನ್ನೆಲೆಯಲ್ಲಿ ನಾವು ಇವತ್ತು ಇಡೀ ರಾಜ್ಯಾದ್ಯಂತ, ಇಡೀ ದೇಶದಂತ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ನಾಳೆ ಸ್ವಾತಂತ್ರ್ಯ ದಿವಸ. ಆ ಹಿನ್ನೆಲೆ ಇವತ್ತು ನಾವು ಒಂದು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಅಂತ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರುಗಳಾದಂಥ ಹರಿಪ್ರಸಾದ್ ಅವರು, ಚಂದ್ರಶೇಖರ್, ಸಲೀಂ ಅಹಮದ್ ಸಾಹೇಬ್ ಸಹ ಭಾಗಿಸಿದ್ರು. 5 ಜಿಲ್ಲಾ ಅಧ್ಯಕ್ಷರು ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. ಈ ಪ್ರತಿಭಟನೆ ನಾವು ಮುಂದಿನ ದಿವಸದಲ್ಲಿ ಪ್ರತಿ ಅಸೆಂಬ್ಲಿ, ಪ್ರತಿ ಬೂತ್ಗೆ ನಾವು ತಗೊಂಡೋಗ್ತೀವಿ. ಒಂದು ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ ಜನರಿಗೆ, ನಿಮ್ಮ ಹಕ್ಕು, ನಿಮ್ಮ ಮತವನ್ನು ಚಲಾಯಿಸಬೇಕು. ಯಾವುದೇ ಕಾರಣ ನಿಮ್ಮ ಮತವನ್ನು ಬೇರೆ ಒಂದು ಕಳ್ತನ ಮಾಡ್ತಕ್ಕಂಥ ಅವಕಾಶ ನಾವು ಮುಂದೆ ಕೊಡಲ್ಲ. ನಿಮ್ಮ ಹಕ್ಕನ್ನು ನೀವೇ ಚಲಾಯಿಸಬೇಕಂತ ಒಂದು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ಆಗಬೇಕು. ಸಂಪೂರ್ಣ ಒಂದು ಕಾರ್ಯಕ್ಕೆ ಬರಬೇಕಂತ ನಾವು ಮನವಿ ಮಾಡ್ತೀವಿ. ಜನರಿಗೂ ನಾವು ಆಗ್ರಹ ಮಾಡ್ತೀವಿ, ಮುಂದಿನ ಚುನಾವಣೆ ಯಾವುದೇ ಬಂದರೂ ತಾವು ನಿಮ್ಮ ಮತ ಇದೆಯಾ, ನೀವೇ ವೋಟ್ ಮಾಡಿದಂತ ಜಾಗೃತಿ ಮಾಡಬೇಕಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾರೆ. ಸತತವಾಗಿ ದೇಶದಾದ್ಯಂತ ಎಲ್ಲ ಪಾರ್ಟಿಯವರು ಧ್ವನಿ ಎತ್ತಿ ಎಲ್ಲೋ ಒಂದು ರೀತಿ ಎಲೆಕ್ಷನ್ ಕಮಿಷನ್ನಲ್ಲಿ ವೋಟರ್ ಲಿಸ್ಟಲ್ಲಿ ಅವ್ಯವಹಾರ ಆಗ್ತಾ ಇದೆ, ವೋಟ್ ಕಳ್ತನ ಆಗ್ತಾ ಇದೆ ಅಂತ ಎಲ್ಲರೂ ಸಹ ಕಂಪ್ಲೇಂಟ್ ಕೊಡ್ತಾ ಇದ್ರು. ನಿನ್ನೆ ಮೊನ್ನೆಯಿಂದಲ್ಲ ಯಾರು ಸಹ ಅದ್ರ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಯಾವ ರೀತಿಯಾದಂಥ ಹೇಳಿಕೆಗಳು BJP ಅವರು ಕೊಡ್ತಿದ್ರು ಅಂತ ತಮ್ಗೆಲ್ಲರಿಗೂ ಗೊತ್ತಾಯ್ತು. ಆದರೆ ರಾಹುಲ್ ಗಾಂಧಿರವರು ಸರಿಯಾದ ರೀತಿಯಲ್ಲಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ನಡೆಸಿ, ಎಲ್ಲೋ ಬೇರೆ ರಾಜ್ಯಕ್ಕೆ ಹೋಗೋದು ಬೇಡ, ಇಲ್ಲಿ ಬೆಂಗಳೂರಲ್ಲಿ ಮಹದೇವಪುರದಲ್ಲಿ ಯಾವ ರೀತಿಯಾದಂಥ ವೋಟರ್ ಲಿಸ್ಟಲ್ಲಿ ಅಕ್ರಮವನ್ನು ಎಸಗಿದ್ದಾರೆ. ಒಬ್ರದೇ ವೋಟರ್ ಲಿಸ್ಟ್ದು ಇರೋ ಫೋಟೋ 4 ರಾಜ್ಯಗಳಲ್ಲಿ ಅವ್ರ ಹೆಸರಿರೋಂಥದ್ದಾಗಿರ್ಬೋದು, ಡಬಲ್ ಆಗಿರ್ಬೋದು, ತ್ರಿಬಲ್ ಆಗಿರ್ಬೋದು, ಮತ್ತು ಆ ವೋಟು ಯಾವ ರೀತಿಯಾದಂಥ ಅಲ್ಲೂ ವೋಟ್ ಮಾಡಿ ಇಲ್ಲೂ ವೋಟ್ ಮಾಡಿ ಎಲ್ಲವೂ ಇದು ಆಲ್ರೆಡಿ ಸತತವಾಗಿ ಕಳೆದ 2 ಚುನಾವಣೆ ಮುಂಚೆಯಿಂದ ನಡೀತಾ ಇದೆ. ಈ ಲಾಸ್ಟ್ 2 ಚುನಾವಣೆಯಲ್ಲಿ ಕ್ಲಿಯರ್ ಆಗಿ ಎಲ್ಲ ಬೆಳಕಿಗೆ ಬಂದಿದೆ. ಎಲ್ಲ ರಾಜ್ಯದ ಎಲ್ಲ ಎಲೆಕ್ಷನ್ ಕಮಿಷನ್ಗೂ ಗಮನಕ್ಕೆ ತಗೊಂಡು ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಡಿಜಿಟಲ್ ವೋಟರ್ ಲಿಸ್ಟ್ ಕೊಡಿ, 1 ಮ್ಯಾನ್ 1 ವೋಟ್ ಅಂತ ಏನು ಅವರು ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಅದಕ್ಕೆ ಇವ್ರು ಯಾಕೆ ಕೊಡಕ್ಕೆ ಹಿಂಜರಿತಾ ಇದ್ದಾರೆ? ಎಲೆಕ್ಷನ್ ಕಮಿಷನರ್ ಯಾಕೆ ಪ್ರತಿಕ್ರಿಯೆ ಅವ್ರು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರದ್ದು ತಪ್ಪನ್ನ ಮುಚ್ಚಾಕ್ಲಿಕ್ಕೆ ವೆಬ್ಸೈಟ್ ಅನ್ನ ಬಂದ್ ಮಾಡಿದ್ರು. 2-3 ರಾಜ್ಯಗಳ ವೆಬ್ಸೈಟ್ ಅನ್ನ ಬಂದ್ ಮಾಡಿದ್ರು. ಸರಿಯಾದ ರೀತಿ ಈಗಲೂ ಸಹ ಅದಕ್ಕೆ ಕ್ವಶನ್ನಿಗೆ ಉತ್ತರ ಕೊಡೋದಕ್ಕೆ ತಯಾರಿಲ್ಲ. ಎಲ್ಲ ಒಂದು ರೀತಿ
ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇದರಲ್ಲಿ ನಿಜವಾಗ್ಲೂ ಅವ್ಯವಹಾರ ಆಗಿದೆ. ಇದು ಒಂದು ವೋಟರ್ ಲಿಸ್ಟ್ ಬೆಂಗಳೂರು ಸೆಂಟ್ರಲ್ ಅಂತಲ್ಲ, ಇದು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿವಿಗಾಗಿ ಈ ಹೋರಾಟವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದು. ಈ ಸಂವಿಧಾನನೇ ಇಲ್ಲ ಅಂದ್ರೆ, ಪ್ರಜಾಪ್ರಭುತ್ವ ಇಲ್ಲ ಅಂದ್ರೆ ಏನಾಗುತ್ತೆ ಮುಂದೆ ಈ ದೇಶ? ಸೊ ಅವರು ನಿಜವಾಗ್ಲೂ ಈ ಕಳೆದ 2 ಚುನಾವಣೆ ಯಾವ ರೀತಿ ಬಿಜೆಪಿ ಗೆದ್ದಿದ್ದಾರೆ ಅಂದ್ರೆ ಇದೇ ರೀತಿಯಾಗಿ ಅವರು ಚುನಾವಣೆ ಗೆದ್ದಿರೋದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವ್ರಿಗೆ ಯಾವುದೇ ರೀತಿಯಾದಂಥ ಜನ ಅವ್ರನ್ನ ಆರಿಸಿಲ್ಲ. ಈ ಕಳ್ಳ ಓಟಿಂದ ಅವರು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಿರೋದು. ಇದು ಎಲ್ಲವೂ ಸಹ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಟ್ಟಂಥ ರಾಹುಲ್ ಗಾಂಧಿಯವರು ಅವ್ರ ಮೇಲೆ ಮಾತೆತ್ತಿದ್ರೆ ನೀವೇನೇ ಕ್ವಶನ್ ಕೇಳಿ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಕೇಳಿ, ಅದಕ್ಕೆ ನೆಹರು ಹೊಣೆ ಅಂತಾರೆ, ಇಲ್ಲ ಪಾಕಿಸ್ತಾನ ಅಂತಾರೆ. ನೀವು ಬೆಲೆ ಏರಿಕೆ ಬಗ್ಗೆ ಕೇಳಿ, ಅದು ನೆಹರು ಅಂತಾರೆ, ಇಲ್ಲ ಮುಸ್ಲಿಂ ಅಂತ ಹೇಳ್ತಾರೆ. ನೀವು ಈಗ ವೋಟ್ ಚೋರಿ ಬಗ್ಗೆ ಕೇಳಿ, ಕರಪ್ಷನ್ ಬಗ್ಗೆ ಕೇಳಿ, ಅವ್ರು ಹೇಳೋದಷ್ಟೇ. ಈಗ ಸೋನಿಯಾ ಗಾಂಧಿಯವ್ರ ಓಟ್ ಇತ್ತು, ಈ ರೀತಿಯಾದಂಥ ಏನು ಅಸಭ್ಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಇಡೀ ದೇಶದಾದ್ಯಂತ ಜನ ರೋಡಿಗಿಳಿತಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ವಿಧಾನಸಭೆಯಲ್ಲಿ ಒಂದು ಕ್ಯಾಂಡಲ್ ಮಾರ್ಚು ಮತ್ತು ಈ ಪಂಜಿನ ಮೆರವಣಿಗೆ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚೆತ್ತುಕೊಳ್ಳಿಕ್ಕೆ, ಸರ್ಕಾರ ಆದಷ್ಟು ಬೇಗ ಏನೇನೆಲ್ಲ ಕೇಳಿದೆ ವೋಟರ್ ಎಲೆಕ್ಷನ್ ಕಮಿಷನ್ಗೆ ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಇದು ನಡೆಯುತ್ತೆ ಅಂತ. ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.